ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜಲಿ ಕ್ಲಾಸಸ್. ಸೊ ಇವತ್ತು ಡಿಸ್ಕಷನ್ ಮಾಡ್ತಾ ಇರೋದು ಬಂದು ಕರೆಂಟ್ ಅಫೇರ್ಸ್ 26 ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಸೊ ಫಸ್ಟ್ ಕ್ವಶನ್ ಬಂದು ಬ್ಯಾಂಕ್ ಆಫ್ ಬರೋಡಾ ಇತ್ತೀಚೆಗೆ ಮಹಿಳಾ ಸ್ವಯಂ ಗುಂಪುಗಳ ಸದಸ್ಯರಿಗೆ ಯಾವ ಡಿಜಿಟಲ್ ಸೌಲಭ್ಯವನ್ನು ಪ್ರಾರಂಭಿಸಿದೆ? ಬ್ಯಾಂಕ್ ಆಫ್ ಬರೋಡಾ ಇತ್ತೀಚೆಗೆ ಒಂದು ಮಹಿಳಾ ಸ್ವಯಂ ಗುಂಪುಗಳು ಏನಿರುತ್ತೆ, ಸೊ ಅವುಗಳಿಗೆ ಒಂದು ಸೌಲಭ್ಯವನ್ನು ಘೋಷಣೆ ಮಾಡಿದೆ. ಅದೇನು ಅಂತಂದರೆ UPI ಮೂಲಕ ಕ್ರೆಡಿಟ್ ಲೈನ್ ಮೇಲೆ ಓವರ್ ಡ್ರಾಫ್ಟ್ ಅಂತ. ಬ್ಯಾಂಕ್ ಆಫ್ ಬರೋಡಾ ಮಹಿಳಾ ಸ್ವಯಂ ಸಹಾಯ ಗುಂಪುಗಳಿಗೆ UPI ಮೂಲಕ ಕ್ರೆಡಿಟ್ ಲೈನ್ ಮೇಲೆ ಓವರ್ ಡ್ರಾಫ್ಟ್ ಸೌಲಭ್ಯವನ್ನು ಪ್ರಾರಂಭಿಸಿದೆ. ಈ ಸೌಲಭ್ಯ ಪ್ರಾರಂಭಿಸಿದ ಮೊದಲ ಬ್ಯಾಂಕ್ ಎಂಬ ಹೆಗ್ಗಳಿಕೆಗೆ ಬ್ಯಾಂಕ್ ಆಫ್ ಬರೋಡಾ ಪಾತ್ರವಾಗಿದೆ. ಈ ಒಂದು ಯೋಜನೆಯನ್ನು ಯಾವ ಒಂದು ಯೋಜನೆ ಅಡಿಯಲ್ಲಿ ಕೊಡ್ತಾ ಇದ್ದಾರೆ ಈ ಒಂದು ಸಹಾಯವನ್ನು ಅಂತಂದರೆ, ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಈ ಒಂದು ಸ್ವಯಂ ಸಹಾಯ ಗುಂಪುಗಳಿಗೆ 5,000ವರೆಗೆ ಓವರ್ ಡ್ರಾಫ್ಟ್ ಮತ್ತು ಡಿಜಿಟಲ್ ಆಗಿ ಪಡೆಯೋದಕ್ಕೆ ಬ್ಯಾಂಕ್ ಆಫ್ ಬರೋಡಾದ ಜೊತೆಯಲ್ಲಿ ಈ ಒಂದು ಸೌಲಭ್ಯವನ್ನು ಘೋಷಣೆ ಮಾಡಲಾಗಿದೆ. ನೆಕ್ಸ್ಟ್ ಕ್ವಶನ್. ಒನ್ ನೇಷನ್ ಒನ್ ಕಾರ್ಡ್ ಯೋಜನೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಒನ್ ನೇಷನ್ ಒನ್ ಕಾರ್ಡ್ ಯೋಜನೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತಂದರೆ, ಸಾರಿಗೆ ಮತ್ತು ಸಂಚಾರ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದೆ. ಒನ್ ನೇಷನ್ ಒನ್ ಕಾರ್ಡ್ ಯೋಜನೆ ಸಾರಿಗೆ ಮತ್ತು ಸಂಚಾರ ಕ್ಷೇತ್ರಕ್ಕೆ ಸಂಬಂಧಿಸಿದೆ. ಇದು ದೇಶದಾದ್ಯಂತ ಮೆಟ್ರೋ, ಬಸ್ ಮತ್ತು ಇತರ ಸಾರ್ವಜನಿಕ ಸೇವೆಗಳಿಗೆ ಒನ್ ಕಾರ್ಡ್ ಮೂಲಕ ಪ್ರಯಾಣಿಸೋದಕ್ಕೋಸ್ಕರ ಅನುವು ಮಾಡಿಕೊಡುತ್ತದೆ. ನ್ಯಾಷನಲ್ ಕಾಮನ್ ಮೊಬಿಲಿಟಿ ಕಾರ್ಡ್ NCMR ಅಂತಂದರೆ ನ್ಯಾಷನಲ್ ಕಾಮನ್ ಮೊಬಿಲಿಟಿ ಕಾರ್ಡ್ ಅಂತ ಕರೀತಾರೆ. ಸೊ ಇದು ಒನ್ ನೇಷನ್ ಒನ್ ಕಾರ್ಡ್ ಯೋಜನೆ ಅಡಿಯಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಇದು ಮೆಟ್ರೋ, ಬಸ್ ಮತ್ತು ಇತರೆ ಸಾರ್ವಜನಿಕ ಸೇವೆಗಳಲ್ಲಿ ಈ ಒಂದು ಕಾರ್ಡ್ ಯೂಸ್ ಮಾಡಿಕೊಂಡೆ ನಾವು ಟ್ರಾವೆಲ್ ಮಾಡ್ಬೋದು ಅಂತ. ನೆಕ್ಸ್ಟ್ ಕ್ವಶನ್. G7 ವಿದೇಶಾಂಗ ಸಚಿವರ ಸಭೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಸುಧಾರಣೆ ಅಗತ್ಯವನ್ನು ಒತ್ತಿ ಹೇಳಿದ ಭಾರತದ ವಿದೇಶಾಂಗ ಸಚಿವರು ಯಾರು? ಜೈಶಂಕರ್ ಆಗಿರ್ತಾರೆ. ಈ ಒಂದು G7 ಏನು ಗ್ರೂಪ್ಸ್ ಇದೆ ಅದಕ್ಕೆ ನಮ್ಮ ಇಂಡಿಯಾವನ್ನು ಇನ್ವೈಟ್ ಮಾಡಿದ್ದಾರೆ. ಅದ್ರ ಪರವಾಗಿ ಜೈಶಂಕರ್ ಅವರು ಹೋಗಿದ್ದಾರೆ. G7 ವಿದೇಶಾಂಗ ಸಚಿವರ ಸಭೆಯಲ್ಲಿ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಏನಿದೆ ಅಲ್ಲಿ ಈ ಸುಧಾರಣೆ ಅಗತ್ಯ ಇದೆ ಅಂತ ಹೇಳಿ ಯಾರು ಹೇಳಿದ್ದಾರೆ ಅಂತಂದರೆ ಜೈಶಂಕರ್ ಅವರು ಹೇಳಿದ್ದಾರೆ. G7 ಸಮ್ಮಿಟ್ ಇವಾಗ ಎಲ್ಲಿ ನಡೀತಿದೆ ಅಂತಂದರೆ, ಫಸ್ಟು 50 ಬಂದು ಇಟಲಿಯಲ್ಲಿ ನಡೀತು, 51 ಬಂದು ಕೆನಡಾದಲ್ಲಿ ನಡೀತು, 52 ಇವಾಗ ಫ್ರಾನ್ಸಲ್ಲಿ ನಡೀತಾ ಇದೆ. ಫ್ರಾನ್ಸ್ನಲ್ಲಿ ಆಯೋಜಿಸಲಾಗಿದ್ದ G7 ವಿದೇಶಾಂಗ ಸಚಿವರ ಸಭೆ ಈ ಒಂದು ಯಾವ ಒಂದು ಸಭೆಯಲ್ಲಿ ಅಂತಂದರೆ ವಿದೇಶಾಂಗ ಸಚಿವರ ಸಭೆಯಲ್ಲಿ ಜೈಶಂಕರ್ ಅವರು ಪಾಲ್ಗೊಂಡಿದ್ದರು. ಆ ಒಂದು G7 ಸಮ್ಮಿಟಲ್ಲಿ ಈ ಯಾವ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತಂದರೆ, ಈ ಒಂದು ಇಂಧನ ಸವಾಲುಗಳು, ರಸಗೊಬ್ಬರದ ಪೂರೈಕೆ, ಆಹಾರ ಭದ್ರತೆ ಬಗ್ಗೆ ಅವರು ಚರ್ಚೆ ಮಾಡಿದ್ದಾರೆ ಜೈಶಂಕರ್ ಅವರು. ಇನ್ನು G7 ಸಮ್ಮಿಟು G7 ಯಾವಾಗ ಸ್ಟಾರ್ಟ್ ಆಗಿದ್ದು ಅಂದರೆ 1975 ಆಗಿರುತ್ತೆ. ಇನ್ನು ಇದಕ್ಕೆ ಫಸ್ಟ್ G8 ಅಂತ ಕರಿತಿದ್ರು. 2014 ರಷ್ಯಾವನ್ನು ತೆಗೆಯಲಾಗಿದೆ. ಇವಾಗ G7 ಆಗಿಯೇ ಇದ್ದಾವೆ. G7ಗೆ ಯೂಶಲಿ ಯಾರು ಹೋಗ್ತಾರೆ ಅಂತಂದರೆ PM ಹೋಗ್ತಾರೆ, ಅಂದರೆ ಪ್ರಧಾನಮಂತ್ರಿಗಳು ಹೋಗ್ತಾರೆ, ನರೇಂದ್ರ ಮೋದಿ. 51 ಎಲ್ಲಾಗಿತ್ತು ಅಂತಂದರೆ ಇಟಲಿಯಲ್ಲಾಗಿದೆ, 51 ಕೆನಡಾದಲ್ಲಾಗಿದೆ, 52ನೇದು ಫ್ರಾನ್ಸಲ್ಲಿ ನಡೀತಾ ಇದೆ. ಇನ್ನು G7 ಮೆಂಬರ್ ರಾಷ್ಟ್ರಗಳು ಯಾವ್ಯಾವು ಅಂದರೆ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್ ಮತ್ತು US, ಯುರೋಪಿಯನ್ ಯೂನಿಯನ್. ಸೊ ಇವು ಇಷ್ಟು 7 ಮೆಂಬರ್ಸ್ ಇದ್ದಾವಲ್ಲ, ಸೊ ಇವು ಈ G7 ಕಂಟ್ರೀಸ್ನ ಮೆಂಬರ್ಸ್ ಆಗಿರ್ತವೆ.
ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಸ್ಥೂಲ ರಾಜ್ಯ ಆಂತರಿಕ ಉತ್ಪನ್ನ GSDP ಬೆಳವಣಿಗೆ ದರ ಎಷ್ಟಿದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಂತಂದರೆ 7.8 ಆಗಿರುತ್ತೆ. ಸೊ ಇದನ್ನು ನಿನ್ನೆ ಸಹ ಹೇಳಿದ್ದೀರಿ, ನಿನ್ನೆ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ. ಅತಿ ಹೆಚ್ಚು ನಮ್ಮ ಇಂಡಿಯಾದಲ್ಲಿ ಅತಿ ಹೆಚ್ಚಿನ ಒಂದು GSDP ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನಮ್ಮದು ಜಾಸ್ತಿ ಇದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ತೆಲಂಗಾಣದ ಬಂದು 7.1%, ಆಂಧ್ರ ಪ್ರದೇಶ 6.9%, ತಮಿಳುನಾಡು 6.8% ಇದೆ. ಅದೇ ಈ ಎಲ್ಲ ಸ್ಟೇಟ್ಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕ ಮುಂದೆ ಇದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಬಜೆಟಲ್ಲಿ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್, ಕರ್ನಾಟಕ ಸರ್ಕಾರ ವಿದ್ಯಾರ್ಥಿಗಳಿಗೆ ಅತಿಯಾದ ಸ್ಕ್ರೀನ್ ಟೈಮ್ ಮತ್ತು ಸಾಮಾಜಿಕ ಮಾಧ್ಯಮದ ದುಷ್ಪರಿಣಾಮಗಳನ್ನು ನಿಯಂತ್ರಿಸಲು ಇತ್ತೀಚೆಗೆ ಪ್ರಕಟಿಸಿದ ನೀತಿ ಮಸೂದೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕ್ವಶನು. ಸೊ ಅದಕ್ಕೆ ಆನ್ಸರ್ ಬಂದು ವಿದ್ಯಾರ್ಥಿಗಳಲ್ಲಿ ಜವಾಬ್ದಾರಿಯುತ ಡಿಜಿಟಲ್ ಬಳಕೆ ನೀತಿ. ಕರ್ನಾಟಕ ಸರ್ಕಾರ ಮಾರ್ಚ್ 23, 2026 ವಿದ್ಯಾರ್ಥಿಗಳಿಗೆ ಒಂದು ಜವಾಬ್ದಾರಿಯುತ ಡಿಜಿಟಲ್ ಬಳಕೆ ಕುರಿತಾಗಿ ಮಸೂದೆಯನ್ನು ಪ್ರಕಟಿಸಿದ್ದಾರೆ. 9ನೇ ತರಗತಿಯಿಂದ 12ನೇ ತರಗತಿ. ಸೊ ಇದ್ರ ಮೇಲೆ ಕ್ವಶನ್ ಈ ರೀತಿ ಕೇಳಬಹುದು, ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿವರೆಗಿನ ಮಕ್ಕಳಿಗೆ ಈ ಒಂದು ಮಸೂದೆಯನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ ಅಂತಂದರೆ 9ನೇ ತರಗತಿಯಿಂದ 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈ ಒಂದು ನೀತಿ ಅನ್ವಯವಾಗುತ್ತದೆ. ಇದರಲ್ಲಿ ಪ್ರಮುಖ ಸಲಹೆಗಳು ಏನು ಅಂತಂದರೆ ಸ್ಕ್ರೀನ್ ಸಮಯವನ್ನು ದಿನಕ್ಕೆ 1 ಗಂಟೆ ಮಾತ್ರ ಯೂಸ್ ಮಾಡಬೇಕು, ಮತ್ತು 7 o'clock ಆದಮೇಲೆ ಇಂಟರ್ನೆಟ್ಟನ್ನು ಯೂಸ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಈ ಒಂದು ಮಸೂದೆಯನ್ನು ಕುರಿತಾಗಿ ಮಸೂದೆ ನೀತಿಯನ್ನು ಪ್ರಕಟಣೆ ಮಾಡಲಾಗಿದೆ. ಇದು ಯಾರೋ ಒಂದು ಮರ್ಜಾಗಿ ಈ ಒಂದು ಇದನ್ನು ತಂದಿರೋದು ಅಂತಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ನಿಮ್ಹಾನ್ಸ್ ಸಹಯೋಗದೊಂದಿಗೆ ಈ ನೀತಿಯನ್ನು ರೂಪಿಸಲಾಗಿದೆ. ಮತ್ತು ಬಜೆಟಲ್ಲಿ ಇನ್ನೊಂದು ಏನು ಹೇಳಿದ್ದಾರೆ ಅಂತಂದರೆ ಬಜೆಟಲ್ಲೂ ಸಹ ಹೇಳಿದ್ದಾರೆ, ಮೊಬೈಲ್ ನಿಷೇಧ ಅಥವಾ ಎಷ್ಟು ಏಜಿನವರೆಗೂ ಒಳಗಡೆ ಇರೋರು ಅಂತಂದರೆ 16 ಒಳಗಡೆ ಇರೋರು, 18 ಒಳಗಡೆ ಇರೋರಲ್ಲ, 16 ಒಳಗಡೆ ಯಾರಿರ್ತಾರೆ ಅವರು ಮೊಬೈಲನ್ನು ಯೂಸ್ ಮಾಡೋಗಿಲ್ಲ, ಬ್ಯಾನ್ ಆಗಿದೆ ಅಥವಾ ಯೂಸ್ ಮಾಡೋಗಿಲ್ಲ ಅಂತ ಹೇಳಿ ಕರ್ನಾಟಕ ಗೌರ್ನಮೆಂಟು ಬಜೆಟಲ್ಲೂ ಸಹ ಹೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್, ಉದ್ಯೋಗ ಮತ್ತು ಆಂತರಿಕ ವ್ಯಾಪಾರ ಪ್ರೋತ್ಸಾಹ ಇಲಾಖೆ ಇತ್ತೀಚೆಗೆ ಭಾರತದ ಸ್ಮಾರ್ಟ್ ಅಪ್ ಪರಿಸರ ವ್ಯವಸ್ಥೆ ಬಲಪಡಿಸಲು ಯಾವ ಫಿನೆಕ್ಟ್ ಪ್ಲ್ಯಾಟ್ಫಾರ್ಮ್ನೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ ಅಂತಂದರೆ ರೇಜ್ಪೇ ಆಗಿರುತ್ತೆ. ವಾಣಿಜ್ಯ ಮತ್ತು ಉದ್ಯಮ ಸಚಿವಾಲಯದ ಅಡಿಯಲ್ಲಿ ಉದ್ಯೋಗ ಮತ್ತು ಆಂತರಿಕ ವ್ಯಾಪಾರ ಪ್ರೋತ್ಸಾಹಕ್ಕಾಗಿ ಈ ಒಂದು ರೆಜಾಪೇನೊಂದಿಗೆ ತಿಳುವಳಿ ಒಪ್ಪಂದಕ್ಕೆ ಸಹಿ ಹಾಕಿದೆ. ಸೊ ಇದನ್ನು ಈ ಒಂದು ನವೋದ್ಯಮಿಗಳು ಏನಿದ್ದಾರೆ ಮತ್ತು ಉದ್ಯಮಿಗಳಿಗೆ ಬೆಂಬಲ ನೀಡುವುದಕ್ಕಾಗಿ ಈ ಒಂದು ಉದ್ಯೋಗ ಮತ್ತು ಆಂತರಿಕ ವ್ಯಾಪಾರದ ಪ್ರೋತ್ಸಾಹಕ್ಕೆ ಈ ಒಂದು ರೆಜಾಪೇಯನ್ನು ಜಾರಿಗೆ ತಂದಿದ್ದಾರೆ. ನೆಕ್ಸ್ಟ್ ಕ್ವಶನ್, ಖೇಲೋ ಇಂಡಿಯಾ ಜನಜಾತೀಯ ಕ್ರೀಡಾಕೂಟ 2026 ಮೊದಲ ಆವೃತ್ತಿ ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿದೆ ಅಂತಂದರೆ ಛತ್ತೀಸ್ಗಢ ಆಗಿರುತ್ತೆ. ಖೇಲೋ ಇಂಡಿಯಾ ಜನಜಾತೀಯ ಕ್ರೀಡಾಕೂಟ 2026 ಮೊದಲ ಆವೃತ್ತಿ ಛತ್ತೀಸ್ಗಢದಲ್ಲಿ ನಡೀತಾ ಇದೆ. ಮಾರ್ಚ್ 25ರಿಂದ ಏಪ್ರಿಲ್ 3, 2026 ಈ ಒಂದು ಖೇಲೋ ಇಂಡಿಯಾ ಜನಜಾತೀಯ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ಸಿಂಧೂ ನದಿ ಹಸಿರು ಕಾರಿಡಾರ್ ಯೋಜನೆಯನ್ನು ಇತ್ತೀಚೆಗೆ ಲಡಾಖ್ನಲ್ಲಿ ಪ್ರಾರಂಭಿಸಲಾಗಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತ ಕ್ವಶನ್ ಕೇಳಿದ್ದಾರೆ. ಸಿಂಧೂ ನದಿ ಆಪ್ಷನ್ ಬಿ ಆಗಿರುತ್ತೆ. ಸಿಂಧೂ ನದಿಯ ದಂಡೆಯಲ್ಲಿ ಹಸಿರು ವಲಯದ ನಿರ್ಮಾಣ ಅಂತ. ಸಿಂಧೂ ನದಿಯ ದಂಡೆಯಲ್ಲಿ ಹಸಿರು ವಲಯ ನಿರ್ಮಾಣ ಅಂತ ಆಗಿರುತ್ತೆ. ಈ ಒಂದು ಲಡಾಖ್ನಲ್ಲಿ ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ಅವರು ಈ ಸಿಂಧೂ ನದಿಯ ಕಾರಿಡಾರ್ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ. ಇದು ಭಾರತದಲ್ಲಿ ಶೀತ ಮರುಭೂಮಿ ನದಿ ತೀರ ಪುನರ್ ಸ್ಥಾಪಿಸೋದಕ್ಕೋಸ್ಕರ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ನೆಕ್ಸ್ಟ್ ಕ್ವಶನ್, ಏಕಾತ್ಮಕ ಮಾನವ ದರ್ಶನ ಮತ್ತು ಭಾರತ್ ವಿಶ್ವದೃಷ್ಟಿ ಅಂತಾರಾಷ್ಟ್ರೀಯ ಶೈಕ್ಷಣಿಕ ಸಮ್ಮೇಳನ
ಉದ್ಘಾಟನೆಯನ್ನು ಮಾರ್ಚ್ 26ರಲ್ಲಿ ಮೈಸೂರಿನಲ್ಲಿ ನೆರವೇರಿಸಿದವರು ಯಾರು? ಸೊ ಈ ಏಕಾತ್ಮಕ ಮಾನವ ದರ್ಶನ ಭಾರತ್ ವಿಶ್ವದೃಷ್ಟಿ ಅಂತಾರಾಷ್ಟ್ರೀಯ ಶೈಕ್ಷಣಿಕ ಸಮ್ಮೇಳನ ಉದ್ಘಾಟನೆ ಮಾಡಿದವರು ಯಾರು? ಇದು ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ನು. ಮೈಸೂರಿನಲ್ಲಿ. ಸೊ ಇದು ಇಂಡಿಯಾ ರಿಲೇಟೆಡ್ ಕನ್ಸಿಡರ್ ಮಾಡ್ಬೋದು ಮತ್ತು ಕರ್ನಾಟಕ ಕರೆಂಟ್ ಅಫೇರ್ಸಲ್ಲೂ ಕನ್ಸಿಡರ್ ಮಾಡ್ಬೋದು. ಯಾರು ಅಂದರೆ ಉಪರಾಷ್ಟ್ರಪತಿ JP ರಾಧಾಕೃಷ್ಣನ್ ಆಗಿರ್ತಾರೆ. CP ರಾಧಾಕೃಷ್ಣನ್ ಆಗಿರ್ತಾರೆ. ಏಕಾತ್ಮಕ ಮಾನವ ದರ್ಶನ್ ಭಾರತ ವಿಶ್ವದೃಷ್ಟಿ ಅನ್ನುವಂತಹ ಅಂತಾರಾಷ್ಟ್ರೀಯ ಶೈಕ್ಷಣಿಕ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದ್ದಾರೆ ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಅವರು. ಭಾರತದ ಉಪರಾಷ್ಟ್ರಪತಿ ಆಗಿರುವಂತಹ CP ರಾಧಾಕೃಷ್ಣನ್ ಅವರು ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಮಾರ್ಚ್ 25-27, 2026ರವರೆಗೆ ಆಯೋಜಿಸಲಾಗಿದ್ದ ಏಕಾತ್ಮಕ ಮಾನವ ದರ್ಶನ ಭಾರತ್ ವಿಶ್ವದೃಷ್ಟಿ ಅಂತಾರಾಷ್ಟ್ರೀಯ ಶೈಕ್ಷಣಿಕ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್. ಭಾರತೀಯ ನೌಕಾಪಡೆಯ ಹರ್ಮುಜ್ ಜಲಸಂಧಿ. ಸೊ ಇದು ರಿಲೇಟೆಡ್ ನೆನ್ನೆನೂ ನಾವು 2 ಕ್ವಶನ್ ನೋಡಿದ್ರಿ. ಸೊ ನೆಕ್ಸ್ಟ್ ಇವಾಗ್ಲೂ ಕರೆಂಟ್ ಅಫೇರ್ಸಲ್ಲಿದೆ. ಬಿಕಾಸ್ ಆಫ್ ವಾರ್ ನಡೀತಿದೆ ಅಲ್ಲ, ಹಾಗಾಗಿ ಒಂದು ಭಾರತದ ನೌಕಾಪಡೆಯು ಹರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಭಾರತಕ್ಕೆ ಆಗಮಿಸುವ ತೈಲ ಮತ್ತು ಅನಿಲ ಸಾಗಣೆ ಹಡಗುಗಳ ಸುರಕ್ಷತೆಗಾಗಿ ಮಾರ್ಚ್ 2026ರಲ್ಲಿ ಪ್ರಾರಂಭಿಸಿರುವ ಕಾರ್ಯಾಚರಣೆ ಯಾವುದು ಅಂತ. ಭಾರತೀಯ ನೌಕಾಪಡೆ ಈ ಹರ್ಮುಜ್ ಜಲಸಂಧಿಯಿಂದ ಏನು ಈ ಒಂದು ಗ್ಯಾಸು ಮತ್ತು ಆಯಿಲ್ ಎಲ್ಲ ಇರುತ್ತಲ್ಲ, ಸೊ ಆ ಒಂದು ಹರ್ಮುಜ್ ಜಲಸಂಧಿಯ ಮಾರ್ಗದ ಮೂಲಕವೇ ಬರಬೇಕು ನಮಗೆ ಈ ಅನಿಲ ಮತ್ತು ತೈಲ. ಸೊ ಇದನ್ನು ಈ ಒಂದು ಇರಾನ್ ವಾರ್ ಆಗ್ತಿರೋದ್ರಿಂದ ಅದನ್ನು ಸ್ಟಾಪ್ ಮಾಡಲಾಗಿತ್ತು. ಬಟ್ ಅದನ್ನು ತರೋದಕ್ಕೋಸ್ಕರ ಯಾವ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ರು ಅಂತಂದರೆ ಆಪರೇಷನ್ ಊರ್ಜಾ ಸುರಕ್ಷಾ ಅನ್ನೋದಾಗಿರುತ್ತೆ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇದಕ್ಕೆ ಸಂಬಂಧಿಸಿದಂಗೆ ಈ ಹರ್ಮುಜ್ ಜಲಸಂಧಿ ಯಾವ ಒಂದು 2 ದೇಶಗಳ ಮಧ್ಯೆ ಇದೆ ಅಂತಂದರೆ ಒಂದು ಇರಾನು ಮತ್ತು ಇನ್ನೊಂದು ಒಮನ್ ಆಗಿರುತ್ತೆ. ಒಮನ್ ದೇಶಗಳ ಮಧ್ಯೆ ಹರ್ಮುಜ್ ಜಲಸಂಧಿ ಅನ್ನೋದು ಇದೆ. ಓಕೆ, ಆಪರೇಷನ್ ಊರ್ಜಾ ಸುರಕ್ಷಾ ಆಗಿರುತ್ತೆ. ಯಾವ ಒಂದು ಕಾರ್ಯಾಚರಣೆ ಅಂತಂದರೆ ಈ ಹರ್ಮುಜ್ ಜಲಸಂಧಿಯಿಂದ ಈ ನಮ್ಮದೇನು ಗ್ಯಾಸ್ ಅಥವಾ ತೈಲ ಅನಿಲ ಸಾಗಾಣಿಕೆ ಹಡಗನ್ನು ಸುರಕ್ಷಿತವಾಗಿ ನಮ್ಮ ಒಂದು ದೇಶಕ್ಕೆ ತರೋದಕ್ಕೋಸ್ಕರ ಒಂದು ಕಾರ್ಯಾಚರಣೆ ಮಾಡ್ತಾರೆ. ಅದರ ಹೆಸರು ಬಂದು ಆಪರೇಷನ್ ಊರ್ಜಾ ಸುರಕ್ಷಾ ಆಗಿರುತ್ತೆ. ಸೊ ಇಲ್ಲಿ ಅದೇ ಕೊಟ್ಟಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ಭವಿಸುವ ಉದ್ವಿಗ್ನತೆಯನ್ನು ಹಿನ್ನೆಲೆಯಲ್ಲಿ ಭಾರತೀಯ ನೌಕಾಪಡೆಯ ಆಪರೇಷನ್ ಊರ್ಜಾ ಸುರಕ್ಷಾ ಎಂಬ ಕಾರ್ಯಾಚರಣೆಯನ್ನು ಮಾರ್ಚ್ 2026ರಲ್ಲಿ ಪ್ರಾರಂಭಿಸಿದೆ. ಈ ಹರ್ಮುಜ್ ಜಲಸಂಧಿಯಂತಹ ಸೂಕ್ಷ್ಮ ಪ್ರದೇಶದ ಮೂಲಕ ಭಾರತಕ್ಕೆ ಬರುವ ತೈಲ ಅನಿಲ ಸಾಗಾಣಿಕೆ ಹಡಗುಗಳ ಸುರಕ್ಷತೆಯನ್ನು ಖಾತ್ರಿಪಡಿಸೋದಕ್ಕೋಸ್ಕರ ಈ ಒಂದು ಕಾರ್ಯಾಚರಣೆಯನ್ನು ಮಾಡಲಾಯಿತು. ನೆಕ್ಸ್ಟ್ ಕ್ವಶನ್. ಸೊ ಭಾರತವು ಇತ್ತೀಚೆಗೆ ವಿಶ್ವದ 3ನೇ ಅತಿ ದೊಡ್ಡ ಮೆಟ್ರೋ ರೈಲು ಜಾಲವನ್ನು ಹೊಂದಿದೆ ಅಂತ ಹೇಳಿ ಘೋಷಣೆಗೊಂಡಿದೆ. ಪ್ರಸ್ತುತ ಭಾರತದಲ್ಲಿ ಒಟ್ಟು ಎಷ್ಟು ಕಿಲೋಮೀಟರ್ ಮೆಟ್ರೋ ಮಾರ್ಗ ಕಾರ್ಯನಿರ್ವಹಿಸುತ್ತಿದೆ ಅನ್ನೋದು ಕ್ವಶನ್ ಆಗಿದೆ. ಎಷ್ಟು ವಿಶ್ವದಲ್ಲೇ ಅತಿ ಹೆಚ್ಚು ಅಂದರೆ ಮೆಟ್ರೋ ಜಾಲ ಇರೋವಂಥದ್ದು ನಮ್ಮ ಒಂದು ಇಂಡಿಯಾದಲ್ಲಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಸೊ ಎಷ್ಟು ಕಿಲೋಮೀಟರ್ವರೆಗೆ ಅಂತಂದರೆ 1143 ಕಿಲೋಮೀಟರ್ ಮೆಟ್ರೋ ರೈಲು ಜಾಲವನ್ನು ಹೊಂದಿದೆ ಅಂತ ಹೇಳಿ ಇತ್ತೀಚೆಗೆ ಭಾರತ ಸರ್ಕಾರ ಹೇಳಿದೆ. ಅತಿ ಹೆಚ್ಚು ಇರೋವಂಥದ್ದು ಐ ಥಿಂಕ್ ಚೀನಾ ಅನಿಸುತ್ತೆ, ಜಪಾನ್ ಇರ್ಬೋದು, ಚೀನಾ ಆರ್ ಜಪಾನ್ ಇರಬಹುದು. ಸೊ 3ನೇ ಸ್ಥಾನದಲ್ಲಿರೋದು ಬಂದು 1143 ಕಿಲೋಮೀಟರಷ್ಟು ನಮ್ಮ ಒಂದು 3ನೇ ಅತಿ ದೊಡ್ಡ ಮೆಟ್ರೋ ರೈಲು ಜಾಲವನ್ನು ಹೊಂದಿದೆ ಅಂತ ಹೇಳಿ ಭಾರತ ಸರ್ಕಾರ ಹೇಳಿದೆ. ಅದು ಎಲ್ಲೆಲ್ಲಿ ಅತಿ ಹೆಚ್ಚು ಇದೆ ಅಂತಂದರೆ 1143 ಕಿಲೋಮೀಟರಷ್ಟು ನಮ್ಮದು ಮೆಟ್ರೋ ಮಾರ್ಗ ವರ್ಲ್ಡಲ್ಲೇ 3rd ಪ್ಲೇಸಲ್ಲಿ ಇದೆ ಅಂತ ಹೇಳ್ಕೊಂಡಿದೆ. ದೆನ್ ಚೀನಾ 1ನೇ ಪ್ಲೇಸು. ಸೊ 1st ಪ್ಲೇಸಲ್ಲಿ ಚೀನಾ ಇದೆ, 2nd ಪ್ಲೇಸಲ್ಲಿ ಅಮೇರಿಕಾ ಇದೆ. ಎಷ್ಟು 936 ಕಿಲೋಮೀಟರ್ ಮೆಟ್ರೋ ಮಾರ್ಗಗಳು ನಿರ್ಮಾಣ ಹಂತದಲ್ಲಿದ್ದು ದೆಹಲಿ, ಮುಂಬೈ, ಬೆಂಗಳೂರು, ಹೈದರಾಬಾದ್, ಚೆನ್ನೈ ಸೇರಿದಂತೆ 29 ನಗರಗಳಲ್ಲಿ ಮೆಟ್ರೋ ಸೇವೆ ಕಾರ್ಯನಿರ್ವಹಿಸುತ್ತಿದೆ.
ದೆಹಲಿ, ಮುಂಬೈ, ಬೆಂಗಳೂರು ಮತ್ತು ಹೈದ್ರಾಬಾದ್, ಚೆನ್ನೈಯಲ್ಲಿ ಈ ಒಂದು ಮೆಟ್ರೋ ಇನ್ನೂ ಏನು ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ದೆನ್ ಇವಾಗ ಆಲ್ರೆಡಿ ಎಷ್ಟಿದೆ ಅಂದರೆ 1143 ಕಿಲೋಮೀಟರ್ ಮೆಟ್ರೋ ರೈಲು ಜಾಲವನ್ನು ಹೊಂದಿದೆ. ವರ್ಲ್ಡಲ್ಲೇ 3rd ಪ್ಲೇಸಲ್ಲಿ ನಾವಿದ್ದೀರಿ. ಫಸ್ಟ್ ಬಂದು ಚೈನಾ ಮತ್ತು ಅಮೇರಿಕಾ ಇದೆ. ನೆಕ್ಸ್ಟ್ ಕ್ವಶನ್. ಸೊ ಇಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಕ್ಲಾಸ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಏನಾದರೂ ಕ್ವಶನ್ಸ್ ಅಥವಾ ಏನಾದರೂ ಹೇಳಬೇಕು ಅನ್ನಂಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಆನ್ಸರ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.